ನಮಸ್ಕಾರ ಫ್ರೆಂಡ್ಸ್, ನಾನು SK ಅಂತ ಹೇಳಿ ಮೋದಿ ಕೇರ್ ಐಡಿಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ಮೋದಿ ಕೇರ್ ಆ್ಯಪ್ದಲ್ಲಿ ಹೋಗಿ ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿ, ಆ ನಂತರ ಅಕ್ಸೆಪ್ಟ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡಿ. ಅದ ನಂತರ ಸ್ಪಾನ್ಸರ್ಸ್ MCA ನಂಬರನ್ನು ಹಾಕಿ ಸ್ಪಾನ್ಸರ್ ID ನಂದು ಸ್ಪಾನ್ಸರ್ ID ಬಂದ್ಬಿಟ್ಟು 66923093. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ನೇಮ್ ಹಾಕಿ ಎಲ್ಲ ಕ್ಯಾಪಿಟಲ್ ಲೆಟರ್ದೊಳಗೆ ಇರಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ 1/1/1997. ಡನ್ ಅಂತ ಹೇಳ್ಬಿಟ್ಟು ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹೌಸ್ ನಂಬರ್ ಇಲ್ಲಿ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಅನ್ನು ಹಾಕಬೇಕು. ಇಲ್ಲಿ ಆಪ್ಷನಲ್ ಇದೆ, ಆಪ್ಷನಲ್ ಬಿಟ್ಬಿಡಿ. ಇಲ್ಲಿ ಅಡ್ರೆಸ್ ದೊಳಗೆ ಮತ್ತೆ ನಿಮ್ಮ ಅಡ್ರೆಸ್ ಹಾಕಿ ಇಲ್ಲಿ ಪಿನ್ ಕೋಡ್ ಹಾಕಿ, ನಿಮ್ಮ ಏರಿಯಾ ಪಿನ್ ಕೋಡ್ ಯಾವ್ದು ಬರುತ್ತೆ ಅದು ಹಾಕಿ. ಇಮೇಲ್ ID ಇದ್ರೆ ಹಾಕಿ, ಇರ್ಲಿಲ್ಲಂದ್ರೆ ಹಾಕಬೇಡಿ. ಈಗ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಇಲ್ಲಿ ಆಲ್ಟರ್ನೇಟ್ ನಂಬರ್ ಅನ್ನು ಕಡ್ಡಾಯವಾಗಿ ಹಾಕಬೇಕು. ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾನ್ ನಂಬರ್ ಅನ್ನು ಹಾಕಿ LFPK7169Q. ಇಲ್ಲಿ ಅಡ್ರೆಸ್ ಪ್ರೂಫ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಧಾರ್ ಕಾರ್ಡ್ ಅಂತೇಳಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಡಾಕ್ಯುಮೆಂಟ್ಸ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಬೇಕು. ಅಲ್ಲಿ ಈಗ ನಾವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೇವೆ, ಆದ ಕಾರಣ ಆಧಾರ್ ನಂಬರನ್ನು ಹಾಕಬೇಕು. 416228296031. ಇಲ್ಲಿ ಆಧಾರ್ ಕಾರ್ಡ್ ಫೋಟೋನು ಸೆಲೆಕ್ಟ್ ಮಾಡಬೇಕು. ನಾನು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಂಡಿಟ್ಟಿದ್ದೀನಿ. ಇಲ್ಲಿ ಸೆಲೆಕ್ಟ್ ID ಪ್ರೂಫ್ ಅಂತಿದೆ, ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೇಳ್ತಾ ಇದೆ.
ಫಸ್ಟಿಗೆ IFSC ಕೋಡ್ ಹಾಕಿ, ನಿಮ್ಮ ಯಾವ ಬ್ಯಾಂಕಿಂದ ಅಕೌಂಟ್ ಇದೆಯಲ್ಲ ಅದು IFSC ಕೋಡ್ ಹಾಕಿ. ಇಲ್ಲಿ ಕನ್ಸಲ್ಟೆಂಟ್ ನೇಮ್ ಹಾಕಿ, ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು. ಮತ್ತೆ ಇಲ್ಲಿ ಕನ್ಫರ್ಮ್ ಮಾಡಬೇಕು. ಇಲ್ಲಿ ಪಾಸ್ಬುಕ್ ಇಮೇಜ್ ಅನ್ನು ಸೆಲೆಕ್ಟ್ ಮಾಡಬೇಕು. ನಂತರ ರಿಜಿಸ್ಟರ್ ಅಂತ ಹೇಳಿ ಕ್ಲಿಕ್ ಮಾಡಿ. ಈ ತರ ಅಕೌಂಟ್ ಅನ್ನು ಕ್ರಿಯೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್.